ಬಂಧುಗಳೇ, ನಿಮ್ಮ ಹತ್ರ ನಾವೆಲ್ಲ ಮನೆ ಮಾಡಿಕೊಳ್ಳೋದಿಷ್ಟೇ. ನಾವೆಲ್ಲ ಹುಟ್ಟು ಹೋರಾಟಗಾರರು, ಹುಟ್ಟುತ್ತಲೇ ನಾಯಕರು. ಹುಟ್ಟುತ್ತಲೇ ನಾಯಕರಾದಕ್ಕೆ ನಮಗೆ ಒಂದು ಪ್ರಾಬ್ಲಮ್ ಹಿಂಗಾಗ್ಯದ. ಅವಾಗ ಬೇಡ್ರು ಕಣ್ಣಪ್ಪಂದು ಕಣ್ಣು ಕಸ್ಕೊಂಡ್ರು. ನಾವು ಶಿವನಿಗೆ ಕಣ್ಣು ಕೊಟ್ಟಿವಿ ಅಂತ ಖುಷಿ ಪಟ್ಟಿವಿ. ಏಕಲವ್ಯನ ಹೆಬ್ಬಟ್ಟು ತಗೊಂಡ್ರು. ನಾವು ಗುರುಭಕ್ತಿಗೆ ಹೆಬ್ಬಟ್ಟು, ಅದೇ ಹೆಬ್ಬಟ್ಟು ಹೋದ್ಮೇಲೆ ಉಳಿತೇವೆ. ನಾವು ಹೆಬ್ಬಟ್ಟು ಕೊಟ್ವಿ ಅಂತ ಖುಷಿ ಆದ್ವಿ. ಅಲ್ಲಿಂದ ನಮ್ಗೆ ಕಸ್ಕಂತಾನೆ ಬಂದಾರ ಹೊರತಾಗಿ ಕೊಟ್ಕೊಂತಾನೆ ಹೋಗ್ತೀವಿ. ತಿರುಗಿ ನಾವು ಯಾವತ್ತೂ ಕೇಳಂತ ಕೆಲಸ ನಾವು ಮಾಡಿಲ್ಲ. ಹೋದ ಸರಿ ನಮ್ಮ ಸರ್ಕಾರ ರಾಮನಗರ ಮುಖ್ಯಮಂತ್ರಿ ಕೊಡ್ಲಿಲ್ಲ, ಯಾರು ಕೇಳಲಿಲ್ಲ. ರಮೇಶ್ ಅಣ್ಣ ಮಂತ್ರಿ ಕಿತ್ಕೊಂಡಿವಿ, ಯಾರು ಕೇಳಲಿಲ್ಲ. ಇವತ್ತು ಏನಾಗ್ತದೆ? ಸತೀಶ್ ಅಣ್ಣಗೆ ಏನ್ ಮಾಡಿದ್ರು? ರಾಜ್ಯಾಧ್ಯಕ್ಷ, PWD ಮಿನಿಸ್ಟ್ರು ರಾಜ್ಯಾಧ್ಯಕ್ಷ ಅಂದ್ರೆ ರಾಜ್ಯಾಧ್ಯಕ್ಷರು ಕಿತ್ಕೊಂಡ್ಬಿಟ್ರು. ಇವತ್ತು ಏನು ಕೇಳೋದಾಗ್ತಿಲ್ಲ. ಇವತ್ತು ಕಿತ್ಕೊಂತ ಹೊರಟಿದ್ದಾರೆ. ಎಲ್ಲಿವರೆಗೂ ಕಿತ್ತವ್ರ ವಿರುದ್ಧ ನಾವು ಹೋರಾಟ ಮಾಡಂಗಿಲ್ಲ, ನಮ್ಮ ಶಕ್ತಿ ನಾವು ತೋರ್ಸಂಗಿಲ್ಲ, ಅಲ್ಲಿವರೆಗೆ ನಮಗೆ ನ್ಯಾಯ ಸಿಗಂಗಿಲ್ಲ. ಸತೀಶ್ ಅಣ್ಣಗೆ ಒಂದೇ ಕಿವಿ ಮಾತಾಡ್ತಾರೆ, ಅಣ್ಣ ನೀ ಏನ್ ಮಾಡಿದಿ? ನಾನು ಮುಖ್ಯಮಂತ್ರಿ 28ಕ್ಕೆ ಆಗ್ಬೇಕಂತ ಒಂದು ಆಸೆ ಇಟ್ಕೊಂಡು ರಾಜ್ಯಾಧ್ಯಕ್ಷರು ಕೊಡ್ತಾರ ಅಂತ 7% ರಿಸರ್ವೇಶನ್ ಬಗ್ಗೆ ಮಾತೇ ಆಡಲಿಲ್ಲ. ಸಿದ್ದರಾಮಯ್ಯ ಸಾಹೇಬರು ಏನ್ ಹೇಳಿದ್ರು ಅದು ಸುಮ್ಮನೆ. ಯಾಕಂದ್ರೆ ರಮೇಶ್ ಅಣ್ಣ ನನ್ನ ರಾಜ್ಯಾಧ್ಯಕ್ಷರು ಮಾಡ್ತಾರ, 28ಕ್ಕೆ ನಾನು ಮುಖ್ಯಮಂತ್ರಿ ಆಗ್ತಾನೆ ಅನ್ನೋದು ಆಸೆ. ಇವತ್ತೇನಾಯ್ತು? ಏನಾಯ್ತು? 28ಕ್ಕೆ ನಾವು ಸರಳ ಬಿಡ್ತೇವೆ. ಇವತ್ತೇನ್ ಪರಿಸ್ಥಿತಿ ಆಯ್ತು? ಇಡೀ ಸಮಾಜದ ಗೌರವನೂ ಹೋಯ್ತು. ಸುಮ್ಮನೆ ಇಲ್ಲ ಅಂತೇಳಿ ನಮ್ಮ ಅಣ್ಣನ PWD ಮಿನಿಸ್ಟರ್ ಆಗಿ ಮುಂದುವರೆದ. ಸಿದ್ದರಾಮಯ್ಯ ಅವ್ರನ್ನ ಯಾಕೆ ಮುಖ್ಯಮಂತ್ರಿ ಮಾಡಿದ್ರು? ಅವರ ಸಮಾಜ, ಕುರುಬ ಸಮಾಜ ಅವ್ರ ಜೊತೆಗಾರ ಅಂತ ಹೇಳಿ ಮಾಡಿದ್ರು. ಎದಕ್ ಮಾಡಿದ್ರು? ಅವ್ರ ಸಮಾಜ ಅವ್ರ ಜೊತೆಗೆ ಐತೆ ಅಂತ ಮಾಡಿದ್ರು. ಯಡಿಯೂರಪ್ಪ ಸಾಹೇಬರು ಮುಖ್ಯಮಂತ್ರಿ ಆಗಿ ಮಾಡಿದ್ರು. ಲಿಂಗಾಯತ ಸಮಾಜ ಅವರಿಂದ ಅಂತ ಮಾಡಿದ್ರು. ನಮ್ಮವರು ಅರ್ಥ ಮಾಡ್ಕೋಬೇಕು, ನಮ್ಮ ಸಮಾಜ ನಮ್ಮಿಂದ ಐತೆ ಅಂತ ಗೊತ್ತಾದ್ರೆ ಮಾತ್ರ ನಮ್ಗೆ ಅಧಿಕಾರ ಸಿಗ್ತದೆ, ಇಲ್ಲಂದ್ರೆ ಸಿಗಲ್ಲ. ಫಸ್ಟ್ ನೀವು ಮಂತ್ರಿ ಆದ ನಮ್ಮ ಸಮಾಜ ಹಿತರಕ್ಷಣೆ ಕಾಪಾಡಬೇಕು ನೀವು. ಇವತ್ತ ನಮ್ಮ ಮಕ್ಕಳ ಪರಿಸ್ಥಿತಿ ರೋಡಿಗೆ ಬಂದಿದೆ. 7% ರಿಸರ್ವೇಶನ್ 3% ಬಂದಿದೆ. 4% ತೆಗೆದವ್ರೆ. ಆದ್ರೂ ನೀವು 15 ಜನ ಗೆದ್ದಿರುವಂತ ಕಾಂಗ್ರೆಸ್ ಶಾಸಕರು ಒಬ್ರು ಬಾಯಿ ಬಿಡಂಗ ಅಂದ್ರೆ ಹೆಂಗ್ರಿ? ಒಬ್ರ ಬಾಯಿ ಬಿಡ್ರಿ. ಮೊದಲ ಅವ್ರೇ ನಮ್ಮವ್ರೆ ಏನ್ ಮಾಡ್ತೀವಿ? ನಿನ್ ಸಿಟ್ಟು ಅರ್ಥ ಆಗ್ತದೆ ಅಣ್ಣ, ನಿನ್ ಸಿಟ್ಟು ರೋಷ ಅರ್ಥ ಆಗ್ತದೆ. ಏನ್ ಮಾಡ್ತಿ? ಅಧಿಕಾರ ಆಸೆಗೆ ಅವರು ಜೋತು ಬಿದ್ಬಿಟ್ಟಾರ. ಈ ಟಾಂಗಾ ಕುತ್ರಿಗಳಿಗೆ ಮುಂದೆ ಹುಲ್ಲು ಕಟ್ತಾರಲ್ಲ, ಹಂಗ ಹುಲ್ಲು ಕಟ್ಟಿಬಿಟ್ಟಾರ. ನಿನ್ನ ಮಂತ್ರಿ ಮಾಡ್ತೀವಿ ಅಂತ ಆ ಟಾಂಗಾ ಕುತ್ರಿ ಓಡ್ದಂತ ನನ್ನ ಕಾಂಗ್ರೆಸ್ MLAಗಳು ಸುಮ್ಮನೆ ಕಾಂಗ್ರೆಸ್ ಪಕ್ಷ ಹೇಳದಂಗ ಓಡಂತ ಕೆಲಸ ಮಾಡಕತ್ತಾರ. ಆದ್ರೆ ಒಂದು ಮಾತು ನಿಮ್ಗೆ ಹೇಳ್ತಾನೆ, ರಾಮಲೋಣಿಗೆ ನನಗೆ ಸಾಕಷ್ಟು ಸರಿ ನಾನು ವೇದಿಕೆ ಮೇಲೆ ಜಗಾಡಿವಪ್ಪ. ನಾವು ರಾಮಲೋಣ ಸಾಕಷ್ಟು ಸರಿ ನಾನು ರಾಮಲೋಣಿಗೆ ಜಗಾಡಿದ್ರಿ. ಅಣ್ಣ ನೀನ್ ಎಮೋಷನಲ್ ಆಗಿ ಎಲ್ಲಿ ಮಾತಾಡಕ್ ಹೋಗ್ಬೇಡ, ನೀನ್ ಮಾತಾಡಿದ್ ನಮ್ಗೆ ಬಹಳ ಪ್ರಾಬ್ಲಮ್ ಆಗ್ತದ, ಬೇಡ ಅಂತ. ಯಾಕಂದ್ರೆ ಅಣ್ಣ ಏನ್ ಹೇಳ್ಬಿಟ್ಟ, ಗೆದ್ದಂತ ನಾವು 24 ತಾಸಲ್ಲೇ ನಾವು 7% ರಿಸರ್ವೇಶನ್ ಮಾಡ್ತಾ ಇರ್ಲಿಕ್ಕಂದ್ರೆ ನನ್ನ ರಕ್ತದಿಂದ ಬರ್ಕೊಡ್ತೆ ಅಂತ ಅಣ್ಣ ಮಾತು ಕೊಟ್ಬಿಟ್ಟಿದ್ದ. ಎಷ್ಟು ಕಾಂಗ್ರೆಸ್ ಅವರು ಎಷ್ಟು ಅವಮಾನ ಮಾಡಿದ್ರಪ್ಪ, ಎಷ್ಟು ಅವಮಾನ ಮಾಡಿದ್ರಿ. ಎಲ್ಲೂ ತೆರಿಗೆ ಓಡಾಡ್ದಂಗ್ ಮಾಡಿದ್ರಿ. ನಮ್ಮನ್ನ ಯಾವುದೇ ಫಂಕ್ಷನ್ ಹೋದ್ರು ಕೇಳ್ತಿದ್ರಿ. ಇದೇ ದಾವಣಗೆರೆಗೆ ಸತೀಶ್ ಅಣ್ಣ ನನ್ಗೆ ಒಂದು ಮಾತು ಕೇಳ್ದ, ಏನೋ ರಾಜಗೌಡ ಎಪ್ಪಟ್ಟು ಕೊಡ್ತಿದ್ದಾರಲ್ಲ, ಏನ್ ಕೊಟ್ರಿ ಅಂತಂದ. ಸತೀಶ್ ಅಣ್ಣ ಎದೆ ತಟ್ಕೊಂಡು ಹೇಳ್ತೇವೆ, ರಾಮುಲು ಅಣ್ಣ ಆಗಿರ್ಬೋದು, ನಾವು ಆಗಿರ್ಬೋದು, ರಮೇಶ್ ಅಣ್ಣ ಆಗಿರ್ಬೋದು, ಬಾಲಚಂದ್ರ ಅಣ್ಣ ಆಗಿರ್ಬೋದು, ತಿಪ್ಪರಾಜ್ ಅವ್ರ ಆಗಿರ್ಬೋದು, SV ರಾಮಚಂದ್ರ ಅಣ್ಣ ಆಗಿರ್ಬೋದು, ನಾವೆಲ್ಲ 3% ಇರುವಂತ ರಿಸರ್ವೇಶನ್ 7% ಮಾಡಿದ್ವಿ. ನಾವು ವಿಧಾನಸಭಾ ಜಗಳ ಆಡಿದ್ವಿ. ನಾವು ಸ್ಪೀಕರ್ ನನಗೆ ಬೈದಾಗ ಸ್ಪೀಕರ್ ವಿರುದ್ಧ ತಿರುಗಿದ್ವಿ. ನಮಗೆ ಯಡಿಯೂರಪ್ಪ ಸಾಹೇಬ್ರೆ, ನಮ್ಗೆ ಯಾರಿಗೂ ಮಂತ್ರಿ ಬೇಡ, ಏನು ಬೇಡ, ಏನಾರ ಕೊಡೋದಿರ್ತಾರೆ 7% ರಿಸರ್ವೇಶನ್ ಕೊಟ್ರೆ ಬೇರೆ ಏನೂ ಬೇಡ ಅಂತ ಕೇಳಿದೀವಿ. ಆದ್ರೆ ಸತೀಶ್ ಅಣ್ಣ, ಇವತ್ತು ನಾನು ನಿನಗೆ ಕೇಳ್ತೀನಿ, ನೀನೇನ್ ಮಾಡಿದಪ್ಪ? ಕೊಟ್ಟಂತ ರಿಸರ್ವೇಶನ್ ಉಳಿಸಿರ್ಲಿಲ್ಲಲ್ಪ ಅಣ್ಣ, ಕೊಟ್ಟಂತ ರಿಸರ್ವೇಶನ್
ನೀನು ಅವತ್ತು ನಿಂದಿರ್ಬೇಕಾಗಿತ್ತು. ನೀವು 4% ನನ್ನ ಸಮಾಜಕ್ಕೆ ಏನು ಕಟ್ ಮಾಡಿದ್ರೆ ಇವತ್ತೇ ನನ್ನ ಸ್ಥಾನಕ್ಕೆ ರಾಜೀನಾಮೆ ಕೊಡ್ತಿದ್ರೆ ತೆಗಿಯಂತ ತಾಕತ್ತು ಯಾರು ಇರ್ತಿದ್ದಿಲ್ಲ. ನೀನು ಒಬ್ಬ ಕುಂದಕ್ಕೆ ಇವತ್ತು ಈ ಪರಿಸ್ಥಿತಿ ನಮ್ದು ಬಂತು. ನಿನ್ನ ಜಾಗಕ್ಕೆ ನಿಮ್ಮ ಅಣ್ಣಾದಂತ ರಮೇಶ್ ಅಣ್ಣ ಇದ್ರೆ ಸುಮ್ಮನೆ ಬಿಡ್ತಿದ್ರ? ರಮೇಶ್ ಅಣ್ಣ ಸುಮ್ಮನೆ ಬಿಡ್ತಿದ್ದೆ? ಏನ್ ರಾಮಗೌಡನಿಗೆ ಅವಮಾನ ಸ್ವಲ್ಪ ಆಯ್ತಾ? ಎಷ್ಟು ಅವಮಾನ ಆದ್ರೂ ಅದನ್ನ ತಡಿಕೊಂಡು ರಾಜಣ್ಣ ನಿನ್ ಬೆಟ್ಟದ ಬೈಕಿ ನನ್ನ ತಮ್ಮದಿ ಹೆಂಗಾರ ಮಾಡಿ ರಿಸರ್ವೇಶನ್ ಕೊಡ್ಸಮ್ಮಪ್ಪ ಬಾ ಅಂತೇಳಿ ಯಡಿಯೂರಪ್ಪ ಸಾಹೇಬ್ರ ಮನೆಗೆಲ್ಲರೂ ಓದಿರಿ, ಬಸವರಾಜ ಬೊಮ್ಮಾಯಿಯವ್ರ ಮನೆಗೆಲ್ಲರೂ ಹೋಗಿ ಕೈಕಾಲ ಬಿದ್ದು ರಿಸರ್ವೇಶನ್ ತರಂತ ಕೆಲಸ ಮಾಡಿದ್ವಿ. ಯಾಕಂದ್ರ ನಮ್ಮ ಗುರುಗಳು ಹೊರಗೆ ಸ್ಟ್ರೈಕ್ ಕೂತಿದ್ರು. ಅವ್ರು ಸ್ಟ್ರೈಕ್ ಕೂತ ಆ ಕಡೆ ಗುರುಗಳಿಗೂ ಸಂಭಾಳಿಸಬೇಕು, ಎಲ್ಲವೂ ಮಾಡಿ ರಿಸರ್ವೇಶನ್ ತಂದಿವಿ. ನಾವೆಲ್ಲರೂ ಸೋತೀವಿ. ರಿಸರ್ವೇಶನ್ ಯಾರ್ಯಾರು ಧ್ವನಿ ಇರ್ತೀವಿ ಎಲ್ಲರೂ ಸೋತೀವಿ. ಒಂದ್ಸರಿ ರಾಮಗಣ್ಣ ನಾವು ಕೂತಾಗ ಹೇಳ್ತಿದ್ವಿ, ಏನಪ್ಪ ಅಣ್ಣ ಯಾರ್ಯಾರು ಹೋರಾಟ ಮಾಡಿ ಎಲ್ಲರೂ ಸೋತೀವಲ್ಲ ಅದು ರಮೇಶ್ ಅಣ್ಣ. ಅವಾಗ ರಾಮಗಣ್ಣ ಅಂದ, ನಾವೆಲ್ಲರೂ ಮಾತಾಡಿದ್ವಿ, ಆಯ್ತಪ್ಪ ಸೋತೀವಿ ರಾಮಗಣ್ಣ, ಆದ್ರೂ ಚಿಂತೆ ಮಾಡೋದು ಬೇಡ, ನಾವು ಸೋತಿರ್ಬೋದು, ಆದ್ರೆ ಇವತ್ತು ನಮ್ಮ ಸಮಾಜಕ್ಕೆ ಒಳ್ಳೇದು ಮಾಡಿದ್ದೇವೆ. ಸಮಾಜದಲ್ಲಿ ಬಹಳಷ್ಟು ಜನರಿಗೆ ವಿದ್ಯಾವಂತರಾಗಿ ಮಾಡುವಂತ ಅವಕಾಶ ಮಾಡಿಕೊಟ್ಟಿದ್ದೇವೆ. ವಿದ್ಯಾವಂತರಾದವರಿಗೆ ನೌಕರಿ ಸಿಗಂತ ಒಂದು ಕೆಲಸ ಮಾಡಿದ್ದೇವೆ. ಇವತ್ತು 100 ಜನ ರಿಸರ್ವೇಶನ್ ನೌಕರಿ ಕರೆದ್ರೆ ಅದ್ರಾಗ 3 ಜನ ನಮ್ಮವ್ರು ಆಗ್ತಿದ್ರು. ಇವತ್ತು ನಾವೆಲ್ಲರೂ ನಾವೆಲ್ಲರೂ ಪರಿಶ್ರಮ ಪಟ್ಟಕ್ಕೆ 7 ಜನ ಆಗ್ತಾರಂತ ಸೋತ್ರನ್ನ ಭಗವಂತ ಹಾಕೊಂಡು ನಾವೆಲ್ಲರೂ ಖುಷಿ ಪಡುವಂತ ಕೆಲಸ ಮಾಡಿದ್ದೇವೆ. ಇವತ್ತೇನಾಗಿದೆ ಪರಿಸ್ಥಿತಿ? ನಾವು ಮಾಡಿದಂತ ಹೋರಾಟ ವ್ಯರ್ಥ ಆಯ್ತು, ನಾವು ಪಟ್ಟಂತ ಕಷ್ಟ ವ್ಯರ್ಥ ಆಯ್ತು, ಎಲ್ಲಾ ವ್ಯರ್ಥ ಆಗಿ 3% ರಿಸರ್ವೇಶನ್ ಇಳಿಸಿದ್ರೆ ನಮ್ಮವ್ರು ಹೋಗಿ ಸಿದ್ದರಾಮಯ್ಯ ಸಾಹೇಬ್ ಎದುರಿಗೆ ಕೈ ಕಟ್ಟಿಕೊಂಡು ನಿಂತಿರ್ತಾರೆ, ಡಿ.ಕೆ. ಶಿವಕುಮಾರ್ ಅವರ ಎದುರಿಗೆ ಕೈ ಕಟ್ಟಿಕೊಂಡು ನಿಂತಿರ್ತಾರೆ. ಯಾಕೆ ಇಷ್ಟು ದಿನ ನೀವು ಕೇಳಬೇಕಂತ ಅನ್ಸಿದ್ದಿಲ್ಲ? ಯಾವತ್ತ ನಾವು ಭಗವಂತ ಅಣ್ಣ ಕೂಡಿ ಬಂಗಾರಣ್ಣ ಎಲ್ಲರೂ ಕೂಡಿ ಹೆಂಗಾರ ಮಾಡಿ ರಮೇಶ್ ಅಣ್ಣನ ರಾಮಗೌಡನ ಒಂದು ವೇದಿಕೆಗೆ ತಂದು ಬಿಟ್ಟಿವಪ್ಪ ಅಂದ್ರ ಈ ಕಾಂಗ್ರೆಸ್ ನಡುಗುಡುವಂತ ಪ್ರಯತ್ನ ಮಾಡಿದೆ, ಅದು ಇವತ್ತು ಸಕ್ಸಸ್ ಆಗ್ಯಾರ. ನಿಮ್ಮಿಬ್ಬರು ಒಂದ್ ಕಡೆ ಕುಂದಿಸಿದ್ರೆ ನಿನ್ನೆ ಸತೀಶ್ ಅಣ್ಣ ಹೋಗಿ ಡಿ.ಕೆ. ಶಿವಕುಮಾರ್ ಅವ್ರಿಗೆ ಭೇಟಿ ಆಗಿದ್ರು. ನೀವಿಬ್ಬರು ಕೂಡ್ಲಿಲ್ಲ ಅಂದ್ರ ಭೇಟಿ ಆಗ್ತದಿಲ್ಲ. ಫಸ್ಟ್ ಟೈಮ್ ನಾವು ಇಷ್ಟರ ವೇದಿಕೆ ಮೇಲೆ ಇರುವಂತ ವಾಲ್ಮೀಕಿ ಸಮಾಜ ಒಂದೇ ಕಡೆ ಸೇರಿದ್ರು. ನಾವ್ ಯಾವತ್ತೂ ಸೇರಿಲ್ಲ, ನಾವು ಮಂತ್ರಿ ಮಾಡಂದ್ರು ಸೇರಿಲ್ಲ, ನಾವು ಯಾವತ್ತೂ ಸೇರಿಲ್ಲ. ಇವತ್ತು ಯಾಕೆ ಸೇರಿವಪ್ಪ ಅಂದ್ರ ನಮ್ಮ ಸಮಾಜದ ಮಕ್ಕಳಿಗೆ ಅನ್ಯಾಯ ಆಗ್ತದೆ ಸೇರಿದ್ದೇವೆ. ಇವತ್ತು ನಾವು ಸಮಾಜ ಮಕ್ಕಳಿಗೆ ಅನ್ಯಾಯ ಆಗಬಾರ್ದು, ನ್ಯಾಯ ಕೊಡಿಸ್ಬೇಕಂತ ಸೇರಿದ್ದೇವೆ. ಒಂದು ಮಾತು ಸಮಾಜ ಬಂಧುಗಳಿಗೆ ಒಂದು ಮಾತು ಹೇಳ್ತೇವೆ, ಎಲೆಕ್ಷನ್ ನಲ್ಲಿ ನಾವು ಸೋತಿದ್ದೇವೆ, ಸಮಾಜಗೋಸ್ಕರ ಸತ್ತಿಲ್ಲ. ಅದು ಯಾವತ್ತೂ ನೀವು ನೆನಪಿಡಬೇಕು. ನಾವು ಹೋರಾಟ ಅಧಿಕಾರದಾಗ ಇದ್ದಾಗೂ ಹೋರಾಟ ಮಾಡಿವೆ, ಇಲ್ಲಾದಾಗ ಹೋರಾಟ ಮಾಡ್ತೇವೆ. ನಮ್ಮೆಲ್ಲರ ಉದ್ದೇಶ ಒಂದೇ, ನಮ್ಮ ಮಕ್ಕಳಿಗೆ 7% ರಿಸರ್ವೇಶನ್ ಕೊಡಿಸ್ಬೇಕು, ಅದು ಕೊಡಿಸೇ ಅಂತ ಕೆಲಸ ನಾವು ಮಾಡ್ತೇವೆ. ಇವತ್ತು ಬರೀ ಮುಖಂಡರ ಸಭೆ ಕರೆದಿದ್ದೇವೆ, ನಾವು ಸಮಾವೇಶ ಕರೆದಿಲ್ಲ, ಮುಖಂಡರ ಸಭೆ ಕರೆದಿದೆ. ನೀವು ಬಂದಂತವ್ರು ಎಲ್ಲರೂ ಎಂತವ್ರು ಅಂತಂದ್ರ ಬಿತ್ತ ಬೀಜ ಇದ್ದಾಗ, ಈ ಹೋಗಿದ್ದು ಬಿತ್ತಿದೀವಿ ಅಂದ್ರೆ ನಾಳೆ ನೀವು ನಮ್ಗೆ ಫಲ ಕೊಡಂತ ಕೆಲಸ ನೀವು ಮಾಡ್ತೀರಿ. ಆ ಒಂದು ಉದ್ದೇಶಕ್ಕೆ ಕರೆದು ಎಲ್ಲಾ ಭಾಗದಲ್ಲೂ ಓಡಾಡ್ತವೆ. ಇವತ್ತು ಸೋಮಲಿಂಗಪ್ಪಣ್ಣ ಹೇಳ್ದ, ಹೋರಾಟ ಯಾವ ತರ ಮಾಡ್ಬೇಕಂದ್ರೆ ನಮಗೇನು ಬ್ಯಾಟ್ರಿ ಹೋರಾಟ ಮಾಡೋದು ಹೊಸದಲ್ಲ, ನಮಗೇನು ಹುಟ್ಟು ತರ ಹೋರಾಟ ಮಾಡ್ತಾ ಬಂದಿದೆ. ಇವತ್ತು ನೋಡ್ರಿ, ನಿಮ್ ಮನೆಗೆ ಹೋಗಿ ನೋಡ್ರಿ, ನಿಮ್ ಮಕ್ಳಿಗೆ ಯಾವ್ದಾರ ಆಟ ಸಾಮಾನು ಅಂಗಡಿ ಕರ್ಕೊಂಡು ಹೋಗ್ರಿ, ನಿಮ್ ಮಕ್ಕಳನ್ನ ಬಿಡ್ರಿ, ಏನ್ ಬಿಡ್ತಾರೆ ಮಕ್ಕಳು? ಚಾಕು, ಚೂರಿ, ಬಿಲ್ಲು, ಬಾಣ ಸ್ವಲ್ಪ ಎಕ್ಸ್ಪೆಕ್ಟೆಡ್ ಇದ್ರಪ್ಪ ಅಂತಂದ್ರ ಬಂದೂಕು ಕಣ್ಣು ಅವೇ ಹಿಡಿತೀವಿ. ಯಾಕಂದ್ರ ನಮ್ಮ ರಕ್ತದಾಗ ಹೋರಾಟದ ರಕ್ತ ಇರ್ತಿದೆ, ಹೋರಾಟ ರಕ್ತ ಇರ್ತಿದೆ. ಆದ್ರೆ ನಾವೇನ್ ತಿಳ್ಬಿಟ್ಟಿವಿ, ಗೆದ್ದವರೆಲ್ಲರೂ ನಾವು ನಾಯಕರು, ನಾವೆಲ್ಲರೂ ನಾಯಕರು ಅಂತ ತಿಳಿದೇ ಫೇಲ್ ಆಗಿವಿ. ಅದಕ್ಕೆ ಇವತ್ತು ನಾವೆಲ್ಲರೂ ತೀರ್ಮಾನ ಮಾಡಿದ್ದೇವೆ, ನಮ್ಮ ನಾಯಕರು ಯಾರು ಇದ್ರೆ ನಮ್ಮ ನಾಯಕರು ರಮೇಶ್ ಅಣ್ಣ, ರಾಮಗೌಡ ಇಬ್ಬರು ನೇತೃತ್ವದಲ್ಲಿ ಮಾಡ್ತೇವೆ. ಈ ಜೋಡಿ ಎತ್ತುಕೊಳ್ಳಿ, ಇವತ್ತು ಊರಿಗೆ ಬಿತ್ತಾಕಿತ್ತು 2 ಎತ್ತುಗಳನ್ನು ಕಟ್ಟಿಬಿಟ್ಟಿದೆ. ಈ ಎತ್ತುಗಳು ಹೆಂಗವಪ್ಪ ಅಂದ್ರ ಲೈನ್ ಸೀದನು ಹೋಗ್ತಾವ, ಚೊಲೋತ್ನೂ ಬಿಡ್ತಾವ ಅಂತ ಪರಿಸ್ಥಿತಿ ಬರ್ತಪ್ಪ ಅಂತಂದ್ರ ಎಲ್ಲಿ ಇರ್ಬೇಕು ಇರುನು ಇರಿತಾವ, ಗುಡ್ಡಕ್ಕೂ ಹೊಡಿತಾವ ಅಂತ ಎತ್ತುಗಳನ್ನ ಒಂದು ಮಾಡಿ ಇವತ್ತು ಬಿಡಂತ ಕೆಲಸ ಮಾಡಿದ್ದೇವೆ. ಇವತ್ತು ಆಗೋಸ್ಕರ ಬಂಧುಗಳೇ,
ನಿಮ್ಮೆಲ್ಲರ ಹತ್ರ ನಾವು ಮನವಿ ಮಾಡ್ಕೊಳ್ಳೋದು ಇಷ್ಟೇ, ಈ ಹೋರಾಟ ಬರೀ ನಾವು ಮಾತಾಡಿ ಕೂತೆ ಹೊಡೆದ್ರೆ ಆಗಂಗಿಲ್ಲ. ಈ ಹೋರಾಟ ನಾವು ಅಂತಿಮವರೆಗೂ ಹೋಗಿ ನಮ್ಮ ಮಕ್ಕಳಿಗೆ ನ್ಯಾಯ ಸಿಗುವವರೆಗೂ ಹೋರಾಟ ಮಾಡಂತ ಕೆಲಸವನ್ನ ಮಾಡಬೇಕು. ಅದನ್ನ ಮಾಡ್ತಂತ ಹೇಳ್ತಾ ಇಲ್ಲಿ ಮೊನ್ನೆ ನಮಗ ಬಹಳ ಬೈದಾರೆ, ಪಟಾಕಿ ಎಲ್ಲ ತರಿಸಿಟ್ಟಿದ್ದೀವಿ ಶ್ರೀನಿವಾಸಮ್ಮ, ಪಟಾಕಿ ಎಲ್ಲ ತರಿಸಿ ಇಟ್ಬಿಟ್ಟಿದ್ದೀವಿ, ನೀನು ಗೆದ್ದಂತ ಅಚ್ಚಾರನೂ ರೆಡಿ ಆಗಿಬಿಟ್ಟಿದ್ವಿ, ಆದ್ರೂ ನೀ ಸೋತು ಬಿಟ್ಟಿ. ನೀನೇನು ಸೋತಿಲ್ಲ, ನೀನು ಗಣಮಗ, ನೀನು ಜನರಲ್ ಆಗಿ ನಿಂತು ಇಡೀ ಸರ್ಕಾರನ ನಡೆಸಿದೆ. ಇಡೀ ಸರ್ಕಾರ ನಡೆಸಿದ್ ನೀನು. ಎಲ್ಲರೂ ಬಂದ್ಕೊಂತರು, ಮುಖ್ಯಮಂತ್ರಿಯಾಗಿ ಎಲ್ಲರೂ ಬಂದು ಕುಂತರು. ಆದ್ರೆ ನೀನೇನು ಸೋತಂಗಲ್ಲ, ಮುಂದಿನ ದಾರಿ ದೀಪ ನೀವು ಮಾಡಿಕೊಟ್ಟಿದ್ದೀನೋ. ನೀವು ಸೋತಂತ ಸುಧಾರಿಸೋಣ, ಎಲ್ಲರೂ ತೆಗಿವೆ. ಇವತ್ತು ಯಾಕಂದ್ರೆ ಏನ್ರಿ ಅಂತ ಸೌಕರ್ಯ ಎದುರಿಗೆ ಒಬ್ಬ ಬಡವ ರೈತನ ಮಗ ನಿಂತು ಕುಸ್ತಿ ನಿಂತ ಸಾಮಾನ್ಯ ಸಾವಿರಾರು ಕೋಟಿ ಗಾಡಿ ಪೂರ್ವವಾಗಿ ಮಾಡಿದ ನಮ್ಮ ತಮ್ಮ MY ಗೋರ್ಪಡೆ ಸಾಹೇಬರು ರಾಯಚೂರು MP ನಿಂತಿದ್ರು. ರಾಜಾ ಅಮರೇಶ್ ನಾಯ್ಕ ಸಾಹೇಬ್ರ ವಿರುದ್ಧ ನಿಂತರು, ಬರೇ 5,000 ಓಟ್ನಾಗ ಸೋತರು. ರಾಜಾ ಅಮರೇಶ್ ನಾಯ್ಕ ಅವರು ಬರೇ 5,000 ಓಟ್ನಾಗ ಸೋತರು. ಅವಾಗ ಕಾಂಗ್ರೆಸ್ ಬಂತು, ಇಲ್ಲ ಇಲ್ಲಿ ಜನರಲ್ಲೇ ವಾಲ್ಮೀಕಿ ಸಮಾಜ ಕೊಟ್ಟರು ಗೆಲ್ತಾರ ಅಂತೇಳಿ ನಮ್ಮ ಭಗವಂತ ನಾಯ್ಕ